ನಮಸ್ಕಾರ ಸ್ನೇಹಿತರೆ, ಇವತ್ತು ಪಾರ್ವತಿ ನಿಮ್ಮನೆ ಊಟ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನಿವತ್ತು ಸಿಂಪಲ್ಲಾಗಿ ಮೊಟ್ಟೆ ಸಾರು ಯಾವ ರೀತಿ ಮಾಡೋದಂತ ಹೇಳ್ಕೊಡ್ತಾ ಇದ್ದೀನಿ. ನೋಡೋಣ. ತುಂಬ ಈಸಿಯಾಗಿರುತ್ತೆ, ಸಿಂಪಲ್ ಆಗಿರುತ್ತೆ. ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಇರ್ತೀವಿ. ನಾನು ಇಲ್ಲಿ ಫಸ್ಟ್ 5-6 ಮೊಟ್ಟೆನ ಈ ಥರ ಬೇಯಿಸ್ಬಿಟ್ಟಿಟ್ಕೊಂಡಿದ್ದೀನಿ. ಬೇಯಿಸಿ ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ ನೋಡಿ. ಈಗ ನಾವು ಇದಕ್ಕೆ ಫಸ್ಟ್ ಮಸಾಲೆ ಹುರ್ಕೊಳ್ಳೋ ಮಸಾಲೆನ ನೋಡ್ತಾ ಇದ್ದೀನಿ. ಒಂದು 4-5 ಲವಂಗ, 2 ಏಲಕ್ಕಿ, ಒಂದು ಚಕ್ಕೆ, ಬೆಳ್ಳುಳ್ಳಿ, ಶುಂಠಿ, ಹಸಿ ಶುಂಠಿ ತೊಗೊತಾ ಇದ್ದೀನಿ ನಾನು ಇದಕ್ಕೆ. ಈಗ ಇದಕ್ಕೆ ಒಂದು ಒಣಕೊಬ್ಬರಿ, ಒಂದು ಚಿಕ್ಕ ಗಾತ್ರದ ಈರುಳ್ಳಿ, ಒಂದು ಟೊಮೆಟೊನ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ. ಈ ಥರ ಹುರಿಯೋದಕ್ಕೆ ಅದಕ್ಕೆ ಅರಿಶಿನ, ಗರಂ ಮಸಾಲ, ನಾನಿಲ್ಲಿ ಕೊತ್ತಂಬರಿ ಯೂಸ್ ಮಾಡ್ತಾ ಇಲ್ಲ, ಹಾಗಾಗಿ ಧನಿಯಾ ಪುಡಿ ತೊಗೊಂಡಿದ್ದೀನಿ, ಅಚ್ಚ ಖಾರದ ಪುಡಿ, ಉಪ್ಪು, ಎಣ್ಣೆ, ಸ್ವಲ್ಪ ಹುಣಸೆಹಣ್ಣು ತೊಗೊತಾ ಇದ್ದೀನಿ ನಾನು. ಹುಣಸೆಹಣ್ಣು ಸ್ವಲ್ಪ ಡಿಫ್ರೆಂಟಾಗಿ ಟೇಸ್ಟ್ ಕೊಡ್ತದೆ ನಿಮಗೆ ನೋಡಿ. ಈ ಥರ ಫಸ್ಟು ಎಲ್ಲ ಸಾಮಗ್ರಿಗಳನ್ನು ರೆಡಿ ಮಾಡಿ ಇಟ್ಕೊಂಬಿಡಿ ಈ ಥರ ನೋಡಿ. ಈಗ ಫಸ್ಟು ಗ್ಯಾಸ್ ಸ್ಟವ್ ಆನ್ ಮಾಡ್ಕೊಂಬಿಡಿ. ಒಂದು ಹಂಚು ಇಟ್ಕೊಳ್ಳಿ. ಫಸ್ಟ್ ಹಸಿ ಮಸಾಲೆನ ಹುರ್ಕೊಂಬಿಡೋಣ ನೋಡಿ. ಈ ಥರ ಹಂಚಿಟ್ಕೊಂಡು ಹಂಚು ಚೆನ್ನಾಗಿ ಕಾದ್ಮೇಲೆ ಹಂಚು ಚೆನ್ನಾಗಿ ಕಾದ್ಮೇಲೆ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಹಾಕ್ಕೊಳ್ಳೋಣ ಈ ಥರ. ಎಣ್ಣೆನೂ ಅಷ್ಟೇ ಚೆನ್ನಾಗಿ ಕಾಯಲಿ. ಅವಾಗೆ ನಾವೇನು ತೊಗೊಂಡಿದ್ವಲ್ಲ, ಚಕ್ಕೆ, ಲವಂಗ, ಯಾಲಕ್ಕಿ, ಶುಂಠಿ, ಬೆಳ್ಳುಳ್ಳಿ, ಹಸಿ ಉಳ್ಳಾಗಡ್ಡಿ, ಈರುಳ್ಳಿ ಇವನ್ನೆಲ್ಲ ಹಾಕಿ ನೋಡಿ. ಫಸ್ಟಿಗೆ ನಾನು 4-5 ಏನು ಲವಂಗ ತೊಗೊಂಡಿದ್ನೋ ಆ ಲವಂಗನ ಹಾಕ್ತಾಯಿದ್ದೀನಿ ಇಲ್ಲಿ ನೋಡಿ. ಈ ಥರ ಅದು ಎಣ್ಣೆಯಲ್ಲೇ ಚೆನ್ನಾಗಿ ಫ್ರೈ ಆಗಲಿ ನೋಡಿ. ಈ ಥರ ಲವಂಗ ಹಾಕ್ತಾಯಿದ್ದೀನಿ. ಓಕೆ, ಈಗ ಅದು ಎಣ್ಣೆಯಲ್ಲಿ ಚೆನ್ನಾಗಿದಾಗಿದೆ. ಅದಕ್ಕೆ ಚಕ್ಕೆ ತೊಗೊಂಡಿದ್ದೆ ನಾನು, ಆ ಚಕ್ಕೆನೂ ಹಾಕ್ತಾಯಿದ್ದೀನಿ ನೋಡಿ. ಈ ಥರ ಚಕ್ಕೆನೂ ಹಾಕಿಬಿಡಿ. ಈಗ ಅದಕ್ಕೆ ಇವಾಗ ನಾನು ಲವಂಗನೂ ಹಾಕ್ತಾಯಿದ್ದೀನಿ ನೋಡಿ. 2 ಲವಂಗ, ಆಮೇಲೆ ಹಸಿ ಈರುಳ್ಳಿ ಹಾಕಿ ಫ್ರೈ ಮಾಡ್ಕೊಂಬಿಡಿ ನೋಡಿ. ಈ ಥರ ಹಸಿ ಈರುಳ್ಳಿ ಹಾಕಿ ಹಸಿ ವಾಸನೆ ಹೋಗಿ ಬ್ರೌನ್ ಕಲರ್ ಆಗೋವರೆಗೂ ಈರುಳ್ಳಿ ಹುರ್ಕೊತಾ ಇದ್ದೀನಿ. ಓಕೆ, ಅದಕ್ಕೆ ಇವಾಗ ಏನು ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ದೆ ನಾನು, ಟೊಮೆಟೊ ಹಣ್ಣನ್ನು ಹಾಕ್ತಾಯಿದ್ದೀನಿ ನೋಡಿ. ಈ ಥರ ಟೊಮೆಟೊನೂ ಹುರ್ಕೊಂಬಿಡಿ. ಓಕೆ, ಈಗ ಟೊಮೆಟೊನೂ ಹುರ್ಕೊಂಬಿಡೋಣ. ಈಗ ಅದಕ್ಕೇ ಒಣಕೊಬ್ಬರಿ ಏನು ತೊಗೊಂಡಿದ್ನೋ ನಾನು, ಒಣಕೊಬ್ಬರಿನೂ ಹಾಕ್ತಾಯಿದ್ದೀನಿ ನೋಡಿ. ಈ ಥರ ಒಣಕೊಬ್ಬರಿನೂ ಹಾಕಿ ಹುರಿಯೋಣ. ಓಕೆ, ಇದು ಇವಾಗ ಸ್ವಲ್ಪ ಎಣ್ಣೆಯಲ್ಲೇ ಚೆನ್ನಾಗಿ ಹುರ್ಕೊಳ್ಳೋಣ. ಓಕೆ ನೋಡಿ, ಈ ಥರ ಹುರಿತಾ ಇರಿ ನೀವು. ಇದು ಹಸಿ ವಾಸನೆ ಹೋಗೋವರೆಗೂ ಹುರಿಯೋಣ. ಈ ಥರ ಹುರಿದು ಗ್ಯಾಸ್ ಸ್ಟವ್ ಆಫ್ ಮಾಡ್ಕೊಂಬಿಡಿ. ಓಕೆ, ಈಗ ಗ್ಯಾಸ್ ಸ್ಟವ್ ಆಫ್ ಮಾಡ್ಕೊಳ್ಳಿ. ತಣ್ಣಗಾಗಿ ಬಿಟ್ಬಿಡೋಣ. ಒಂದು 5 ನಿಮಿಷ ಬಿಡಿ. ಅದು ಬಿಸಿ ಇರೋದೆಲ್ಲ ಹೋಗಿ ತಣ್ಣಗಾಗಲಿ. ಓಕೆ, ಇದು ಇವಾಗ ತಣ್ಣಗಾಗಿ ಬಿಟ್ಬಿಡೋಣ. ತಣ್ಣಗಾಗಿದೆ. ಒಂದು ಮಿಕ್ಸಿನ ಜಾರ್ ತೊಗೊಳ್ಳಿ. ಅದಕ್ಕೆ ಇವಾಗ ಇದನ್ನ ಮಸಾಲೆನ ರುಬ್ಕೊಂಬಿಡೋಣ. ಈ ಥರ ಮಿಕ್ಸಿನ ಜಾರ್ ತೊಗೊಂಡು ನೋಡಿ. ಈ ಥರ ಈಗ ಇದಕ್ಕೇ ಏನು ನಾನು ಶುಂಠಿ ಬೆಳ್ಳುಳ್ಳಿ ಏನು ಉಳಿಸಿದ್ನೋ ಆ ಶುಂಠಿ ಬೆಳ್ಳುಳ್ಳಿನ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ನೀರು ಹಾಕ್ಕೊಳ್ಳಿ. ನೀರು ಹಾಕ್ಕೊಂಡು ನೋಡಿ ಈ ಥರ ಮಿಕ್ಸ್ ಮಾಡ್ಕೊಂಬಿಡಿ. ಈ ಥರ ಮಿಕ್ಸಿ ಮಾಡ್ಕೊಂಬಿಡಿ. ರುಬ್ಬಿದ ಮಿಶ್ರಣ ಇದು. ಈಗ ಇದನ್ನು ಗ್ಯಾಸ್ ಸ್ಟವ್ ಆನ್ ಮಾಡ್ಕೊಂಬಿಡಿ. ಒಂದು ಕಡಾಯಿ ಇಟ್ಕೊಳ್ಳಿ ಅಥವಾ ಬಾಳ್ಗೆ ಏನಂತೀರ ನೀವು ಅದನ್ನ ಇಟ್ಕೊಳ್ಳಿ. ಈ ಥರ ಬಾಣಲಿ ಇಟ್ಕೊಳ್ಳಿ. ಅದು ನೋಡಿ ಚೆನ್ನಾಗಿ ಕಾಯಲಿ. ಅದು ಚೆನ್ನಾಗಿ ಕಾದ್ಮೇಲೆ ಅದಕ್ಕೆ ಎಣ್ಣೆ ಹಾಕ್ಕೊಳ್ಳೋಣ ನೋಡಿ. ಒಗ್ಗರಣೆಗೆ ಎಣ್ಣೆ ತೊಗೊಂಡಿದ್ವು, ಆ ಎಣ್ಣೆ ಹಾಕ್ಕೊಳ್ಳಿ. ನೀವು ನಿಮಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕ್ಕೊಳ್ಳಿ. ಓಕೆ, ಇವಾಗ ಎಣ್ಣೆ ಹಾಕ್ಕೊಳ್ಳೋಣ. ಈಗ ಎಣ್ಣೆ ಚೆನ್ನಾಗಿ ಕಾಯ್ದಿದೆ. ಅದಕ್ಕೆ ಇವಾಗ ನಾವು ರುಬ್ಬಿರೋವಂಥ ಮಿಶ್ರಣ ಹಾಕೋಣ ನೋಡಿ. ಚೆನ್ನಾಗಿ ಕಾಯ್ದಿದೆ. ಅದಕ್ಕೆ ರುಬ್ಬಿರೋವಂಥ ಮಿಶ್ರಣ ಹಾಕ್ಕೊಂಬಿಡೋಣ. ಫಸ್ಟ್ ಹಾಕಿ ಮಸಾಲೆನೇ ಹಾಕ್ಕೊಳ್ಳೋದು ಅಂದರೆ ಅದು ಚೆನ್ನಾಗಿ ಹಸಿ ವಾಸನೆ ಹೋಗಲಿ ಅಂತಲೇ ನಾನು ಹಾಗಾಗಿ ಚೆನ್ನಾಗಿ ಹಸಿ ಸ್ಮೆಲ್ ಹೋಗೋವರೆಗೂ ಕೈ ಆಡಿಸ್ತಾ ಇರಿ. ಹಾಗಾಗಿ ಮಸಾಲೆನ ಫಸ್ಟ್ ಎಣ್ಣೆ ಒಳಗೇ ಹಾಕ್ಕೊಂಬಿಡೋದು ನೋಡಿ. ಈ ಥರ ಈಗ ಅದಕ್ಕೆ ಅಚ್ಚ ಖಾರದ ಪುಡಿ ಹಾಕ್ಕೊಂಬಿಡಿ ನೋಡಿ. ಈ ಥರ
ಖಾರದ ಪುಡಿ ಹಾಕಿ ಸೌಟ್ ಆಡಿಸ್ತಾ ಇರಿ. ಓಕೆ, ಈಗ ಖಾರದ ಪುಡಿ ಹಾಕಿದ್ದೀವಲ್ಲ ನಾವು, ಈ ಥರ ಸೌಟ್ ಆಡಿಸ್ತಾ ಇರಿ. ಅದಕ್ಕೇ ಇವಾಗ ಧನಿಯಾ ಪುಡಿ ಏನು ತೊಗೊಂಡಿದ್ದೆ ನಾನು, ಕೊತ್ತಂಬರಿ ಕಾಳಿನ ಪುಡಿ, ಆ ಪುಡಿನೂ ಹಾಕ್ತಾಯಿದ್ದೀನಿ. ಕೊತ್ತಂಬರಿ ಇಲ್ಲದ ಕಾರಣಕ್ಕಾಗಿ ಆ ಪುಡಿನೂ ತೊಗೊಂಡಿದ್ದೀನಿ. ಓಕೆ, ಈಗ ಅದಕ್ಕೇ ಅರಿಶಿನ ಪುಡಿನ ಹಾಕಿಬಿಡಿ ಎಣ್ಣೆಯಲ್ಲೇ. ನೋಡಿ, ಅರಿಶಿನ ಪುಡಿನೂ ಹಾಕಿ ಈ ಥರ ಸೌಟ್ ಆಡಿಸ್ತಾ ಇರಿ. ಓಕೆ, ಇದು ಕಂಪ್ಲೀಟ್ ಆಗಿದೆ. ಈಗ ಇದಕ್ಕೆ ಹುಣಸೆ ಹಣ್ಣಿನ ನೀರು, ಹುಣಸೆ ಹಣ್ಣು ಏನು ತೊಗೊಂಡಿದ್ವೋ ಆ ಹುಣಸೆ ಹಣ್ಣಿನ ನೀರು ಹಾಕಿಬಿಡಿ ಎಣ್ಣೆಯಲ್ಲೇ. ಸ್ವಲ್ಪ ಹುಳಿ ಅಂಶ ಹೋಗಲಿ. ನೋಡಿ, ಈ ಥರ ಗ್ಯಾಸ್ ಫ್ಲೇಮ್ ಜೋರು ಇಟ್ಕೊಂಡು ಎಣ್ಣೆ ಒಳಗೆ ಮಸಾಲೆನ ಕುದಿಸ್ಕೊಂಡ್ಬಿಡೋಣ. ಈ ಥರ ನೋಡಿ, ಈ ಥರ. ಓಕೆ, ಇದು ಇವಾಗ ಆಗಿದೆ. ಈಗ ಇದಕ್ಕೆ ಸ್ವಲ್ಪ ನಾವು ಏನು ಮಿಕ್ಸಿ ಮಾಡಿದ್ವಲ್ಲ, ಆ ಮಿಕ್ಸಿ ಒಳಗೆ ಮಸಾಲೆ ಐಟಮ್ ಉಳಿದಿತ್ತು, ಅದೇ ನೀರನ್ನೇ ಹಾಕ್ತಾಯಿದ್ದೀನಿ ನಾನು. ಆಮೇಲೆ ಸ್ವಲ್ಪ ಬೇರೆ ನೀರು ಯೂಸ್ ಮಾಡೋಣ. ನೋಡಿ, ಈ ಥರ. ಓಕೆ, ಅದನ್ನು ಅಷ್ಟೇ ಚೆನ್ನಾಗಿ ಸ್ವಲ್ಪ ಫ್ರೈ ಆಗಲಿ. ನೋಡಿ, ಈ ಥರ ಚೆನ್ನಾಗಿ ಕುದಿ ಬರಲಿ ಸುತ್ತಲೂ. ನೋಡಿ, ಈ ಥರ ಕುದಿ ಬರಲಿ ಸುತ್ತಲೂ. ಈಗ ಅದಕ್ಕೆ ನಿಮಗೆ ಎಷ್ಟು ಬೇಕೋ ಅಷ್ಟು ನೀರು ಆ್ಯಡ್ ಮಾಡ್ಕೊಂಬಿಡಿ. ನಿಮಗೆ ಸಾಂಬಾರು ಗಟ್ಟಿ ಬೇಕು ಅಂದರೆ ಗಟ್ಟಿಯಾಗಿ ಬಿಡಿ. ನಾನು ಇಲ್ಲಿ ಸಾಂಬಾರಿಗೆ ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ. ನೋಡಿ, ಈ ಥರ ತೆಳು ಮಾಡಿದ್ದೀನಿ ನಾನು ಸಾಂಬಾರು. ನೋಡಿ, ಈ ಥರ. ಓಕೆ, ಇದು ಸಾಂಬಾರಿಗೆ ಕುದೀತಾ ಇರಲಿ. ಓಕೆ, ಇವಾಗ ಇದನ್ನು ಕುದಿ ಬರಲಿ. ಮೇಲ್ಗಡೆಯಿಂದ ಒಂದು ತಾಟಿಂದ ಮುಚ್ಚಿಬಿಡೋಣ ಮೇಲಿಂದ. ನೋಡಿ, ಈ ಥರ ಕುದಿ ಬರಲಿ. ಒಂದು ಮೇಲೆ ತಾಟಿಂದ ಮುಚ್ಚಿಬಿಡಿ, ಅದು ಕುದಿಲಿ. ಸ್ವಲ್ಪ ಮಸಾಲೆ ವಾಸನೆ ಎಲ್ಲ ಹೋಗಲಿ. ನೋಡೋಣ, ಇವಾಗ ಇದು ಕಂಪ್ಲೀಟ್ ಆಗಿದೆ. ಪಾತ್ರೆ ಓಪನ್ ಮಾಡೋಣ. ಓಕೆ, ನೋಡಿ ಕುದೀತಾ ಇದೆ. ಒಂದು ಸೌಟ್ ಆಡಿಸ್ತಾ ಇರಿ. ನೋಡಿ, ಈ ಥರ ಚೆನ್ನಾಗಿ ಕುದಿಲಿ ಇದು. ಓಕೆ, ಇದು ಚೆನ್ನಾಗಿ ಕುದಿಯೋವರೆಗೂ ಕೈ ಆಡಿಸ್ತಾ ಇರೋಣ ನಾವು ಈ ಥರ. ಓಕೆ, ಇದು ಇವಾಗ ಚೆನ್ನಾಗಿ ರೆಡಿಯಾಗಿದೆ. ಇದಕ್ಕೆ ನಾನು 6 ರಿಂದ 7 ಮೊಟ್ಟೆ ತೊಗೊಂಡಿದ್ದು, ಬೇಯಿಸಿ ಸಿಪ್ಪೆ ತೆಗೆದಿದ್ದ ಮೊಟ್ಟೆನೇ ಒಂದೊಂದೇ ಹಾಕ್ತಾಯಿದ್ದೀನಿ. ಏಕ್ದಮ್ ಅಷ್ಟು ಹಾಕೋಕ್ಕೂ ಹೋಗಬೇಡಿ. ಒಂದೊಂದೇ ಸುತ್ತಲೂ ಖಾಲಿರೋ ಜಾಗದಲ್ಲಿ ಬಿಡಿ, ಯಾಕಂದರೆ ಮೊಟ್ಟೆ ಒಡೆಯೋ ಸಾಧ್ಯತೆ ಇರುತ್ತೆ. ನೋಡಿ, ಈ ಥರ ಒಂದೊಂದೇ ಸುತ್ತಲೂ ಹಾಕಿ ಮೇಲ್ಗಡೆ ಅದಕ್ಕೆ ಉಪ್ಪು ಹಾಕಿಬಿಡೋಣ. ಉಪ್ಪು ನಾನು ಹಾಕಿಲ್ಲ ಫಸ್ಟ್ಲಿಂದನೂ. ಈ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ನೋಡಿ, ಈ ಥರ. ನೋಡಿ, ಈ ಥರನೇ ಮೇಲ್ಗಡೆಯಿಂದ ಸಾಂಬಾರು ತೊಗೊಂಡು ಒಂದೊಂದೇ ಮೊಟ್ಟೆ ಮೇಲೆ ಹಾಕಿ ಏಕ್ದಮ್ ನಾವು ಸೌಟ್ ಆಡಿಸಿದರೆ ಮೊಟ್ಟೆ ಒಡೆದು ಬಿಡುತ್ತೆ. ನೋಡಿ, ಈ ಥರ ಚೆನ್ನಾಗಿ ಕುದೀಲಿ ಸಾಂಬಾರು. ಓಕೆ, ಸಾಂಬಾರು ಇವಾಗ ಕುದೀತಾ ಇದೆ. ಅದಕ್ಕೆ ಸ್ವಲ್ಪ ಚಿಕನ್ ಮಸಾಲ ಹಾಕ್ತಾಯಿದ್ದೀನಿ ನಾನು. ಮೇಲ್ಗಡೆ ಚಿಕನ್ ಮಸಾಲ ಹಾಕಿನೂ ಸ್ವಲ್ಪ ಕುದಿಸೋಣ. ನೋಡಿ, ಈ ಥರ ಚಿಕನ್ ಮಸಾಲನೂ ಹಾಕ್ತಾಯಿದ್ದೀನಿ. ನೋಡಿ, ಮೇಲ್ಗಡೆಯಿಂದ ಈ ಥರ ಮೊಟ್ಟೆ ಮೇಲೆ ಸಾಂಬಾರು ಹಾಕಿ ಕುದಿ ಬರಲಿ ಅದು. ನೋಡಿ, ಈ ಥರ. ಓಕೆ, ಇದು ರೆಡಿಯಾಗಿದೆ ಇವಾಗ. ಮೇಲ್ಗಡೆಯಿಂದ ಓಕೆ, ಇದು ಇವಾಗ ರೆಡಿಯಾಗಿದೆ. ಗಾರ್ನಿಷ್ ಮಾಡೋಣ. ಒಂದು ಮೊಟ್ಟೆ ಸಾರು ರೆಡಿಯಾಗಿದೆ. ನೋಡಿ, ಪ್ಲೀಸ್ ನಾನು ಮಾಡಿರೋ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ. ಕೀಪ್ ವಾಚಿಂಗ್. ನೆಕ್ಸ್ಟ್ ಇನ್ನೊಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಬರ್ತೀನಿ. ನಮಸ್ಕಾರ ಸ್ನೇಹಿತರೆ.